ಸೀತಾರಾಮ ಸೀರಿಯಲ್ ಚಾಂದಿನಿಗೆ ಹಗಲೆಲ್ಲ ಚಂದಮಾಮನ್ನು ತೋರಿಸುತ್ತಿರುವ ಭಾರ್ಗವಿ. ಸೀತಾರಾಮ ಧಾರಾವಾಹಿಯಲ್ಲಿ ಸೀತಾನ ಫ್ರೆಂಡ್ ರಾಮ ಬೇಗನೆ ಹುಷಾರಾಗಲಿ ಎಂದು ಪುಸ್ತಕದಲ್ಲಿ ಶ್ರೀರಾಮ ಜಯರಾಮ ನಾಮವನ್ನು ಬರೆಯುತ್ತಿದ್ದಾಳೆ. ಇದನ್ನು ನೋಡಿದ ಅಜ್ಜಿ ತಾತನಿಗೆ ಖುಷಿಯಾಗುತ್ತಿದೆ. ಚಿಕ್ಕ ಮಗುವಾದರೂ ಕೂಡ ಫ್ರೆಂಡ್ ಹುಷಾರಾಗಲಿ ಎಂಬ ಶ್ರದ್ಧೆ ಭಕ್ತಿಯಿಂದ ಶ್ರೀರಾಮ ನಾಮವನ್ನು ಬರೆಯುತ್ತಿದ್ದಾಳೆ ಎಂದು ಖುಷಿ ಪಡುತ್ತಾರೆ. ಇತ್ತ ಚಾಂದಿನಿ ರಾಮ ಆಫೀಸ್ನಲ್ಲಿ ಕೆಲಸವನ್ನು ಗಿಟ್ಟಿಸಿಕೊಂಡಿದ್ದಾಳೆ. ಮುಂದೆ ರಾಮ ಜೊತೆಗೆ ಮತ್ತೆ ಪ್ರೀತಿ ಮಾಡುತ್ತಾ ಸುತ್ತಾಡುವುದು ಮಾತ್ರ ಬಾಕಿ ಇದೆ. ಚಾಂದಿನಿಗೆ ಆಸೆ ಹುಟ್ಟಿಸಿದ ಭಾರ್ಗವಿಗೆ ಫೋನ್ ಮಾಡುವ ಚಾಂದಿನಿ, ಆಫೀಸ್ನಲ್ಲಿ ಕೆಲಸವೇನು ಪಕ್ಕ ಆಯಿತು, ಆದರೆ ಈಗಾಗಲೇ ಕೆಲಸಕ್ಕೆ ಯಾಕೆ ಹೋಗಬೇಕು, ರಾಮ ಹುಷಾರಾದ ಮೇಲೆ ಹೋಗಬಹುದಲ್ಲ ಎಂದು ಪ್ರಶ್ನಿಸುತ್ತಾಳೆ. ಆಗ ಭಾರ್ಗವಿ, ನೀನು ಮೊದಲೇ ಆಫೀಸ್ನಲ್ಲಿದ್ದರೆ ರಾಮಗೆ ಸರ್ಪ್ರೈಸ್ ಆಗುತ್ತದೆ, ಇದರಿಂದ ಖುಷಿ ಪಡುತ್ತಾನೆ. ಮೊದಲಿನಂತೆಯೇ ರಾಮ ಪ್ರೀತಿಯನ್ನು ಗಳಿಸುವ. ಕಳೆದ ಬಾರಿ ಪ್ರೀತಿ ಮಾಡಿದಂತೆ ನಟಿಸಿದರೆ ಅದಕ್ಕೆ ನಿನ್ನ ಕೈ ತುಂಬ ಹಣ ಸೇರಿತ್ತು, ಆದರೆ ಈ ಬಾರಿ ನೀನು ಪ್ರೀತಿಸಿ ರಾಮ ನಿನ್ನ ಕಡೆ ತಿರುಗಿಸಿಕೊಂಡರೆ ನೀನು ದೇಸಾಯಿ ಕುಟುಂಬದ ಸೊಸೆಯಾಗಬಹುದು. ತಾತ ಮೊಮ್ಮಗನ ಮದುವೆ ಮಾಡಲು ತುದಿಗಾಲಿನಲ್ಲಿ ನಿಂತಿದ್ದಾರೆ. ಹುಡುಗಿಯನ್ನು ರಾಮ ತೋರಿಸಿದ ಕೂಡಲೇ ಪಕ್ಕಂ ಎನ್ನುತ್ತಾರೆ. ಕೆಲಸಕ್ಕೆ ರಾಜೀನಾಮೆ ಕೊಟ್ಟ ಸೀತಾ ಈ ಮಾತು ಕೇಳಿದ ಕೂಡಲೇ ಚಾಂದಿನಿ ಕನಸು ಕಾಣಲು ಶುರು ಮಾಡುತ್ತಾಳೆ. ಆದರೆ ಭಾರ್ಗವಿ ಪ್ಲಾನ್ ಬೇರೆ ಇದೆ. ಚಾಂದಿನಿಯನ್ನು ಬಕ್ರ ಮಾಡುತ್ತಿದ್ದು ತನ್ನ ಕೆಲಸವನ್ನು ಸಾಧಿಸಿಕೊಳ್ಳಲಷ್ಟೇ. ಆದರೆ ಇದು ಚಾಂದಿನಿಗೆ ಅರ್ಥವಾಗುತ್ತಿಲ್ಲ. ಇನ್ನು ಸೀತಾ ಅಂದು ರಾಮ ಮನೆಯನ್ನು ಖರೀದಿಸಿದ ವಿಚಾರ ತಿಳಿದ ಕೂಡಲೇ ಕೋಪ ಮಾಡಿಕೊಂಡು ಕೆಲಸಕ್ಕೆ ರಾಜೀನಾಮೆ ನೀಡಿದ್ದಳು. ಇದರ ಫೈಲನ್ನು ಆಫೀಸ್ನವರು ಸೂರ್ಯತಾತನ ಬಳಿಗೆ ತಂದು ಕೊಡಬರುತ್ತಾರೆ. ಸೀತಾ ರಿಸೈನ್ ಮಾಡಿದ್ದಾಳೆ, ಅದಕ್ಕೆ ಸಹಿ ಹಾಕಲೇಬೇಕು ಎನ್ನುತ್ತಾರೆ. ಈಗಾಗಲೇ ಸೀತಾ ರಾಮ ಜೊತೆಗೆ ನಡೆದುಕೊಂಡಿರುವ ರೀತಿಯಲ್ಲಿ ಬೇಸರ ಮಾಡಿಕೊಂಡಿದ್ದಾರೆ. ಸೀತಾ ಕಂಪನಿಯಿಂದ ದೂರ ಉಳಿಯುತ್ತಾಳೆ ಎಂಬುದು ಕಾದು ನೋಡಬೇಕಾಗಿದೆ. ರಾಹುಲ್ ಆದ ರುದ್ರಪ್ರತಾಪ್. ಇತ್ತ ರುದ್ರಪ್ರತಾಪ್ ಬೇಕಂತಲ್ಲ ರಾಹುಲ್ ಹೆಸರಿನ ಮೂಲಕ ಅಂಜಲಿಗೆ ಆಸ್ಪತ್ರೆಗೆ ಬಂದಿದ್ದಾನೆ. ತನ್ನ ಮೈಕೆ ಮುಗಳೆಗಳಿಗೆ ಆಗಿರುವ ಸಮಸ್ಯೆಗೆ ಚಿಕಿತ್ಸೆ ಪಡೆಯುವುದರ ಜೊತೆಗೆ ಅಂಜಲಿ ಮೂಲಕ ರಾಮ ಬದುಕಿನಲ್ಲಿ ಆಟವಾಡಲು ಮುಂದಾಗಿದ್ದಾನೆ. ಅಂಜಲಿ ರಾಹುಲ್ನ ಮಾತನಾಡಿಸಿದ್ದು ಅವನ ನಿಜ ಬಣ್ಣ ಗೊತ್ತಾಗಿಲ್ಲ. ಮುಂದೆ ರುದ್ರಪ್ರತಾಪ್ ರಾಹುಲ್ ವೇಷದಲ್ಲಿ ಯಾರೆಲ್ಲ ಗೇಮ್ ಪ್ಲಾನ್ ಮಾಡುತ್ತಾನೆ ಎಂಬುದು ಕಾದು ನೋಡಬೇಕಿದೆ. ಸೀತಾಳಿಗೆ ಮಿಡಿಯುತ್ತಿರೋ ರಾಮ. ಇನ್ನು ರಾಮ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾನೆ. ರಾಮನನ್ನು ಮನೆಯಲ್ಲಿ ನೋಡಿ ಸೂರ್ಯತಾತ ಖುಷಿಪಟ್ಟಿದ್ದಾರೆ. ಭಾರ್ಗವಿ ರಾಮ್ ದೃಷ್ಟಿ ತೆಗಿತಾಳೆ. ಅಶೋಕ ರಾಮ್ನನ್ನು ಬಿಟ್ಟು ಒಂದು ಕ್ಷಣವೂ ನಿಲ್ಲುತ್ತಿಲ್ಲ. ರಾಮ್ ಮಾತನಾಡದೆ ಓದಾಡುತ್ತಿದ್ದಾನೆ. ಕ್ಷಣಕ್ಕೂ ಸೀತಾ ಬಗ್ಗೆ ಯೋಚನೆ ಮಾಡಿ ಅಶೋಕ ಈಗ ರಾಮ ಚಾಂದಿನಿಯನ್ನು ಭೇಟಿಯಾಗುವ ಮುನ್ನ ಸೀತಾ ಮತ್ತು ರಾಮ ಒಂದಾಗಬೇಕು ಬಯಸಿದ್ದಾರೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.